ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಟ್ಟಣದಲ್ಲಿ ಚಿತ್ರವತಿ ನದಿಯ ಸೇತುವೆಯಿಂದ ನ್ಯಾಷನಲ್ ಕಾಲೇಜಿನವರೆಗೂ ಒಂದೇ ಡಿವಿಜಿ ರಸ್ತೆ ಇದೆ. ಮುಖ್ಯ ರಸ್ತೆ ಬದಿಗೆ ಬಹುತೇಕ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳಿವೆ. ಹಾಗೆಯೇ ಬಹುತೇಕವಾಗಿ ವ್ಯಾಪಾರ ವಹಿವಾಟು ಬೀದಿ ಬದಿಗಳಲ್ಲಿ ನಡೆಯುತ್ತಿರುತ್ತದೆ. ಕಿಲೋಮೀಟರ್ ಗಟ್ಟಲೆ ಶೌಚಾಲಯಕ್ಕೆ ಹೋಗಬೇಕು. ಹೇಗಿರುವಾಗ ಸಹಜವಾಗಿಯೇ ನಿತ್ಯವೂ ಜನದಟ್ಟಣೆ ಇರುತ್ತದೆ. ಇದರಿಂದಾಗಿ ತುರ್ತಾಗಿ ಶೌಚಾಲಯಕ್ಕೆ ಹೋಗಬೇಕಾದ್ರೆ ಊರಾಚೆ ಬಯಲು ಶೌಚಾಲಯಕ್ಕೆ ಹೋಗಬೇಕು. ಇಲ್ಲವಾದರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪವಿರುವ ಶೌಚಾಲಯಕ್ಕೆ ಹೋಗಬೇಕಾಗಿದೆ. ನ್ಯಾಷನಲ್ ಕಾಲೇಜಿನ ಕಡೆಯಿಂದ ಶೌಚಾಲಯಕ್ಕೆ ಹೋಗಬೇಕಾದ್ರೆ ಸುಮಾರು 1.5 ಕಿಲೋಮೀಟರ್ಗೂ ಹೆಚ್ಚು ದೂರ ಹೋಗಬೇಕಿದೆ. ಇರುವ ಶೌಚಾಲಯ ಕೆಡವಿ ಪರ್ಯಾಯ ವ್ಯವಸ್ಥೆ ಇಲ್ಲ. ಡಾಕ್ಟರ್ ಎಚ್.ಎನ್. ವೃತ್ತದ ಬಳಿ ಇದ್ದ ಸಾರ್ವಜನಿಕ ಶೌಚಾಲಯವನ್ನು ಗೂಳೂರು ರಸ್ತೆ ಅಗಲೀಕರಣಕ್ಕೆಂದು ಕೆಡವಲಾಗಿದೆ. ಇದರಿಂದ ನಿತ್ಯವೂ ಡಾಕ್ಟರ್ ಎಚ್.ವಿ. ವೃತ್ತಕ್ಕೆ ಮುಂಜಾನೆಯಿಂದಲೇ ಕೆಲಸಗಳನ್ನು ಹಾರಿಸಿ ಬರುವ ನೂರಾರು ಕೃಷಿ ಕೂಲಿ ಕಾರ್ಮಿಕರಿಗೆ ಶೌಚಾಲಯ ಇಲ್ಲದೆ ತೀವ್ರ ತೊಂದರೆ ಆಗಿದೆ. ಹಾಗಾಗಿ ತುರ್ತಿನ ಸಂದರ್ಭದಲ್ಲಿ ಪುರುಷರು ವೃತ್ತದ ಬಳಿ ಮುಖ್ಯ ರಸ್ತೆಗೆ ಅಂಟಿಕೊಂಡಂತೆ ಸಮಾಜ ಕಲ್ಯಾಣ ಇಲಾಖೆ ಬಾಲಕಿಯರ ಮೆಟ್ರಿಕ್ ಪೂರ್ವ ನಂತರದ ವಿದ್ಯಾರ್ಥಿನಿ ನಿಲಯಗಳು ಇದ್ದು ಅದರ ಕಾಂಪೌಂಡಿಗೆ ಚರಂಡಿಗೂ ಮೂತ್ರ ವಿಸರ್ಜನೆ ಮಾಡುತ್ತಾರೆ. ಇನ್ನು ಕೆಲವರು ತಡೆಗೋಡೆಯ ಪಕ್ಕದಲ್ಲಿ ಬಯಲು ಶೌಚಾಲಯ ಹೋಗುತ್ತಾರೆ. ಆದರೆ ಮಹಿಳಾ ಕಾರ್ಮಿಕರ ಹೆಣ್ಣು ಮಕ್ಕಳು ತುರ್ತು ಪರಿಸ್ಥಿತಿಯಲ್ಲಿ ಸಂಕಷ್ಟ ಪಡುವಂತಾಗಿದೆ. ಇದರಿಂದಾಗಿ ಸಮೀಪ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು, ಅಂಗಡಿ ಮುಂಗಟ್ಟುಗಳ ಜನರು ದುರ್ವಾಸನೆಗೆ ಮೂಗು ಮುಚ್ಚಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮಾತನಾಡಿ, ಡಾಕ್ಟರ್ ಎಚ್.ಎನ್. ವೃತ್ತದಲ್ಲಿದ್ದ ಶೌಚಾಲಯ ಕೆಡವಿದ್ದು ನಿತ್ಯವೂ ವಿವಿಧ ಗ್ರಾಮಗಳಿಂದ ಕೂಲಿಗಾಗಿ ಪಟ್ಟಣಕ್ಕೆ ಬರುವ ಬಡ ಕೂಲಿ ಕಾರ್ಮಿಕರು, ಅದರಲ್ಲೂ ಮಹಿಳಾ ಕಾರ್ಮಿಕರು ಶೌಚಾಲಯಕ್ಕೆ ಹೋಗಬೇಕಾದರೆ ಬಹಳಷ್ಟು ಮುಜುಗರಕ್ಕೀಡಾಗಬೇಕಾಗಿದೆ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಈ ಭಾಗದಲ್ಲಿ ಸುಸಜ್ಜಿತ ಶೌಚಾಲಯವನ್ನು ಸಂಬಂಧಪಟ್ಟವರು ನಿರ್ಮಿಸಿಕೊಡಬೇಕು. ಹಾಗೆಯೇ ಸಾವಿರಾರು ವಿದ್ಯಾರ್ಥಿಗಳು, ಮಹಿಳೆಯರು ಮುಜುಗರಗೀಡಾಗುತ್ತಿದ್ದಾರೆ. ಪಟ್ಟಣದಲ್ಲಿ 5-6 ಕಡೆಯಾದರೂ ಹೈಟೆಕ್ ಶೌಚಾಲಯಗಳಿರಬೇಕು. ಕೂಡಲೇ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಗೂಳೂರು ರಸ್ತೆ, ಜೂನಿಯರ್ ಕಾಲೇಜು ಹಾಗೂ ನ್ಯಾಯಾಲಯದ ಸಮೀಪದಲ್ಲಿ ಶೌಚಾಲಯ ನಿರ್ಮಿಸಬೇಕು. ಶೌಚಾಲಯ ವ್ಯವಸ್ಥೆ ಸ್ವಾಭಿಮಾನದ ಸಂಕೇತವಾಗಿದೆ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಉಂಟಾಗಿರುವ ತೊಂದರೆಯನ್ನು ನಿವಾರಣೆ ಮಾಡಬೇಕು. ಈ ಬಗ್ಗೆ ಸ್ಥಳೀಯ ಶಾಸಕರು ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವ ಕೆಲಸ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ರವೀಂದ್ರ, ಪ್ರಜಾಪವರ್ ಟಿವಿ, ಭಾಗ್ಯನಗರ. ಬಾಗೇಪಲ್ಲಿ ಪಟ್ಟಣದಲ್ಲಿ ಇವತ್ತು ಎಚ್.ಎನ್. ವೃತ್ತ ಅದು ಗೂಳೂರು ಸರ್ಕಲ್ಲು. ಆ ಗೂಳೂರು ಸರ್ಕಲಲ್ಲಿ ಇವತ್ತು ಯಥೇಚ್ಛವಾಗಿ ಕೂಲಿ ಕಾರ್ಮಿಕರು ಬೆಳಗ್ಗೆ 6 ಗಂಟೆಗೆ ಅಲ್ಲಿಗೆ ಕೂಲಿ ಕಾರ್ಮಿಕರು ಬರ್ತಾರೆ. ಸಾವಿರಾರು ಜನ ಕೂಲಿ ಕಾರ್ಮಿಕರು ಇವತ್ತು ಬರ್ತಾರೆ. ಆಂಧ್ರ ಪ್ರದೇಶದಿಂದ, ನಮ್ಮ ಬಾಗೇಪಲ್ಲಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಕೂಲಿ ಮಾಡಲಿಕ್ಕೆ ಬರ್ತಾರೆ. ಅವರಿಗೆ ಏನಾದರೂ ಇವತ್ತು ಬೆಳಗಿನ ಕಾರ್ಯಕ್ರಮ ನಡೆಸಬೇಕಂದಾಗ ಮಿನಿಮಮ್ ಅವತ್ತು ಶೌಚಾಲಯ ಇಲ್ಲದೆ ಇರ್ತಕ್ಕಂಥದ್ದು. ಒಂದಿತ್ತು ಶೌಚಾಲಯ, ಆ ಶೌಚಾಲಯ ಇದ್ದಂಥ ಸಂದರ್ಭದಲ್ಲಿ ಪುರಸಭೆಯಿಂದ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಶೌಚಾಲಯ ಕಟ್ಟಿಸಿದ್ರು. ಅದಾದಮೇಲೆ ಆ ರಸ್ತೆ ಅಗಲೀಕರಣ ಮಾಡುವ ನೆಪದಲ್ಲಿ ಆ ಶೌಚಾಲಯವನ್ನು ಹೊಡೆದಾಕ್ಬಿಟ್ಟು ಅದು ಉಪಯೋಗ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಇವತ್ತು ಇಷ್ಟು ದಿವಸಗಳಾಗಿದೆ, ಮತ್ತು ಅಲ್ಲಿ ಶೌಚಾಲಯ ಕಟ್ಟಬೇಕು, ಅವ್ರಿಗೆ ಪರಿಸ್ಥಿತಿ ಏನು, ಕೂಲಿಕಾರನ ಸಮಸ್ಯೆ ಏನು ಅಂತೇಳಿ ಇದುವರೆಗೂ ಗಮನ ಹರಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ಪುರಸಭೆ ಇಲ್ಲ. ಅಷ್ಟೇ ಅಲ್ಲ, ಟೋಟಲ್ ಡಿವಿಜಿ ರಸ್ತೆಯಲ್ಲಿ ಸುಮಾರು ಜನ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮಾಲೀಕರೆಲ್ಲರೂ ಕೂಡ ನಮ್ಮ ಜೊತೆ ಮಾತಾಡ್ತಾರೆ. ಸರ್ ಎಲ್ಲಿ ಸರ್, ನಮಗೇನಾದರೂ ಅರ್ಜೆಂಟ್ ಆದರೆ ಹಳ್ಳಿಗಳಿಂದ ಬಂದ ಮಹಿಳೆಯರ ಅಂಗಡಿಗೆ ಬಂದರೆ ಅವ್ರು ಎಲ್ಲಿ ಹೋಗಬೇಕು, ಅವ್ರನ್ನ ಎಲ್ಲಿ ಕಳಿಸ್ಬೇಕು, ಈ ರೀತಿ ಸಮಸ್ಯೆ ಆಗಿದೆ ಬಾಗೇಪಲ್ಲಿಯಲ್ಲಿ ಅಂತೇಳಿ ಸುಮಾರು ಜನ ಹೇಳ್ತಕ್ಕಂಥದ್ದಾಗಿದೆ. ಮತ್ತು ಗೂಳೂರು ಸರ್ಕಲಲ್ಲಿ ಯಥೇಚ್ಛವಾಗಿ ತಕ್ಷಣವೇ ಇವತ್ತು ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡಬೇಕು. ಇವತ್ತು ಯಾರು ಪರವಾಗಿ ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾರು ಪರವಾಗಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಬಡಬಗ್ಗರು ಕೂಲಿಕಾರರು ಇರ್ತಕ್ಕಂಥದ್ದು. ಆ ಕೂಲಿಕಾರರ ಒಂದು ದಿನನಿತ್ಯದ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇವತ್ತು ಏನು ಸಮಸ್ಯೆ, ಈ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತೇಳಿ ಇವತ್ತು ನಾವು ತಿಳ್ಕೋಬೇಕು ಅನ್ನೋದು ಒಂದು ಇದಾಗಿದೆ. ಮತ್ತು ಅದೇ ರೀತಿಯಲ್ಲಿ ಇವತ್ತು ಗೂಳೂರು ಸರ್ಕಲ್ ಇವತ್ತು ಸಂಪೂರ್ಣವಾಗಿ ನೀರು ಬಂದು ಅದು ಮೋರಿ ಇವತ್ತು ಸಂಪೂರ್ಣವಾಗಿ ಬ್ಲಾಕ್ ಆಗಿ ನೀರು ಹೆಚ್ಚಾಗಿ ಇವತ್ತು ಹರಿತಕ್ಕಂಥದ್ದು ಕೂಡ ಆಗಿದೆ. ಅದನ್ನು